ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಕಳೆದ 1 ವರ್ಷದಲ್ಲಿ ಅತಿ ಹೆಚ್ಚು ಸೇಲ್ ಆದ ಟಾಪ್ 10 ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ಹೇಳ್ತೀನಿ. ಇದರಿಂದ ನಿಮಗೆ ಇಂಡಿಯಾದಲ್ಲಿ ಜನ ಯಾವ ಕಂಪನಿ ಎಲೆಕ್ಟ್ರಿಕ್ ಗಾಡಿಗಳನ್ನು ಜಾಸ್ತಿ ತಗೋತಾರೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಇಲ್ಲಿ ನಾನು 2023 ಸೆಪ್ಟೆಂಬರ್ನಿಂದ 2024 ಆಗಸ್ಟರವರೆಗೆ ಸೇಲ್ ಆದ ಟಾಪ್ 10 ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ಹೇಳ್ತೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. 10ನೇ ಸ್ಥಾನದಲ್ಲಿರೋ ಕಂಪನಿ ಬಂದು ಕಿನೆಟಿಕ್ ಎನರ್ಜಿ. ಕಳೆದ 1 ವರ್ಷದಲ್ಲಿ ಕಿನೆಟಿಕ್ ಕಂಪನಿ 9567 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾರಿದೆ. 9ನೇ ಸ್ಥಾನದಲ್ಲಿರೋ ಕಂಪನಿ ಬಂದು ಒಕಿನೋವಾ. ಕಳೆದ 1 ವರ್ಷದಲ್ಲಿ ಒಕಿನೋವಾ ಕಂಪನಿ 9895 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾರಿದೆ. 8ನೇ ಸ್ಥಾನದಲ್ಲಿರೋ ಕಂಪನಿ ಬಂದು ಜಾಯ್ ಎಲೆಕ್ಟ್ರಿಕ್ ಸ್ಕೂಟರ್. ಕಳೆದ 1 ವರ್ಷದಲ್ಲಿ ಜಾಯ್ ಕಂಪನಿ 11994 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾರಿದೆ. 7ನೇ ಸ್ಥಾನದಲ್ಲಿರೋ ಕಂಪನಿ ಬಂದು ಬಿಗಾಸ್. ಕಳೆದ 1 ವರ್ಷದಲ್ಲಿ ಬಿಗಾಸ್ ಕಂಪನಿ 16716 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾರಿದೆ. 6ನೇ ಸ್ಥಾನದಲ್ಲಿರೋ ಕಂಪನಿ ಬಂದು ಹೀರೋವಿಡಾ. ಕಳೆದ 1 ವರ್ಷದಲ್ಲಿ ಹೀರೋವಿಡಾ ಕಂಪನಿ 30749 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾರಿದೆ. 5ನೇ ಸ್ಥಾನದಲ್ಲಿರೋ ಕಂಪನಿ ಬಂದು ಗ್ರೀವ್ಸ್ ಆಂಪಿಯರ್. ಕಳೆದ 1 ವರ್ಷದಲ್ಲಿ ಗ್ರೀವ್ಸ್ ಆಂಪಿಯರ್ ಕಂಪನಿ 36204 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾರಿದೆ. 4ನೇ ಸ್ಥಾನದಲ್ಲಿರೋ ಕಂಪನಿ ಬಂದು ಏಥರ್ ಎನರ್ಜಿ. ಕಳೆದ 1 ವರ್ಷದಲ್ಲಿ ಏಥರ್ ಕಂಪನಿ 1,04,956 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾರಿದೆ. 3ನೇ ಸ್ಥಾನದಲ್ಲಿರೋ ಕಂಪನಿ ಬಂದು ಬಜಾಜ್ ಚೇತಕ್. ಕಳೆದ 1 ವರ್ಷದಲ್ಲಿ ಬಜಾಜ್ ಕಂಪನಿ 1,39,463 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾರಿದೆ. 2ನೇ ಸ್ಥಾನದಲ್ಲಿರೋ ಕಂಪನಿ ಬಂದು ಟಿವಿಎಸ್ ಐಕ್ಯೂಬ್. ಕಳೆದ 1 ವರ್ಷದಲ್ಲಿ ಟಿವಿಎಸ್ ಕಂಪನಿ 1,91,048 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾರಿದೆ. ಕೊನೆಯದಾಗಿ 1ನೇ ಸ್ಥಾನದಲ್ಲಿರೋ ಕಂಪನಿ ಬಂದು ಓಲಾ ಎಲೆಕ್ಟ್ರಿಕ್. ಕಳೆದ 1 ವರ್ಷದಲ್ಲಿ ಓಲಾ ಕಂಪನಿ 4,660 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾರಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಹಾಗೇನೇ ನಿಮ್ಮ ಅನಿಸಿಕೆಯನ್ನು ಮರೆಯದೆ ಕಮೆಂಟ್ ಮಾಡಿ. ಅಷ್ಟೇ.